ತಾಯಿ ದುರ್ಗಾದೇವಿ 3 ದಿನ ಆದ್ರೂ ನಮ್ಮ ಮಾವನ ಮನೆ ಬಂದಿಲ್ಲ. ಎಲ್ಲ ಆರೋಗ್ಯನ ಏನು ಯಾ ಹೆಂಡತಿ ಕರ್ಕೊಂಡು ಓಡೋಗೇನ ಯಾವ ಮತ್ತಿ ಕರ್ಕೊಂಡು ಓಡೋಗೇನ ಗೊತ್ತಿಲ್ಲ ನೋಡು. ಕಚ್ಚಕ ಬರ್ತಾಳ್ರಿ ನಾನು ಹೆಂಗ್ ಕಟ್ತೀನಿ ಅಂತ ತಗೊಂಡ್ಬಿಟ್ಟೆ ನೋಡ ಅಜಯ್ ಅಂತ ನೋಡ್ಬಿಟ್ಟೆ ನೋಡ ನಾನು ನೋಡ್ ಬಂದ್ಬಿಟ್ಟೆ ನೋಡ ಯಾರ ದುರ್ಗವ್ವ ನೀನು ನಾನು ಅವಳೆ ನೋಡ್ಕೊ ಚೆನ್ನಾಗಿ ನೋಡ್ಕೊ ನಾನು ಹೆಂಗಿದ್ದೀನಿ ಅಂತ ನೋಡ್ಕೊ ಅಯ್ಯಯ್ಯೋ ದಿನಕ್ಕೆ ಚೆನ್ನಿ ಚೆನ್ನಿ ನೋಡ್ಕೊಂತ ತೋರ್ಸ್ಕೊಡಲ್ಲ ಏನನ್ನ ಚೆನ್ನಿ ಮಾವ ನೀನು ಒಬ್ಬನೇ ತೋರ್ಸದಿ ನೀವು ನೋಡಕ್ಕೆಲ್ಲ ಬಹಳ ಮಂದಿ ಮುಂದೆ ಕುಂತಾರ ನೋಡ ಅದ್ರಾಗ ಮಂದ ಮಾರ್ಗ ಅವನೇನಾದ್ರು ನೋಡ್ಕೊಂತ ತೋರಿಸಿದ್ರೆ ಅವನ ಕವರ್ನ ಸೃಷ್ಟಿ ಮಾಡಿ ಬಡ್ಡಿ ನನಗೇನಾದ್ರೂ ಹುಚ್ಚಿಗೆ ಚಿಡ್ದೈತೇನು ಅದಕ್ಕೆ ಅಡಿಗೆ ನೋಡ್ಕೊಂತ ತೋರ್ಸ್ಕೊಡಲ್ಲ ಏನನ್ನ ಚಿನ್ನದವನಿ ಚೆನ್ನಿ ಇಲ್ಲಿ ಕೂತಿರೋ ಹುಡುಗರಿಗೆ ಹೋಗಿ ಬರೋರಿಗೆಲ್ಲ ತೋರ್ಸಕ್ಕ ನನಗೇನು ಹುಚ್ಚಿಗೆ ಚಿಡ್ದೈತ ನೀನು ನನ್ನವನ ಅಂತ ನಾನು ನಿನಗೆ ಮಾತ್ರ ತೋರ್ಸೋದಷ್ಟೇ ಮಾವ ನನ್ನ ದಿನಕ್ಕೆ ಚೆನ್ನಿ ನಿಂದಲ್ಲ ನಂದಲ್ಲ ಯಾಕೆ ರಾತ್ರಿ ಕಬಡ್ಡಿ ಶುರು ಮಾಡಿದೆ ನಂದಲ್ಲ ನಿಂದು ಬಾಯಿಗೆ ಇಡಕ ನಾನು ಯಾಕೆ ಅನುಮಾನ ಪಡ್ಲಿ ನಂದಲ್ಲ ನಿಂದೆ ಚಿನ್ನದ ಮಟ್ಟೆ ಅಂತ ಚೆನ್ನಿ ಅವಾಗ ಡೇ ಅಂತಿತ್ತು ನಂತರ ಡೇ ನೈಟ್ ಅಂತ ಬಂತು ನೋಡು ಮತ್ತೆ ಇವಾಗ ಹೊಸದಾಗಿ ಒಂದನ ಬೆಳಗಿನ ಆಟ ಅಂತ ಬಂತು ನೋಡ ರಾತ್ರಿ ಆಟ ಸ್ಟಾರ್ಟ್ ಮಾಡಿದ್ರೆ ಮಜಾ ಇತ್ತು ನೋಡಲಿ ಮಜಾ ಅದು ಮಜಾ ಬರೋದಿರ್ಲಿ 3 ದಿನ ಎಲ್ಲಿಗೆ ಹೋಗಿದ್ದೆ ಹೇಳು ಮಾವ ರೇಚನೆ ನಾವು ಸೌಕಾರನ ಕೂಡ 3 ದಿನ ಬಾಂಬೆಗೆ ಹೋಗಿದ್ದೆ ನೋಡಲ್ಲ 3 ದಿನ ಬರಕ್ಕಾಗಿಲ್ಲ ನಮ್ಮ ಮನಸ್ಸಿಗೆ ಬೇಸರ ಕಚ್ಚುತ್ತೆ ಇದೇ ಖುಷಿ ಹೊಸ ಸಾಂಗ್ಗಳು ಕುಪ್ಪಳಿಸ್ಕೊಳ್ಳೋಣ
ಪಟ್ಟಣರ್ಜಿಯ ಸಂಗೀತಗಾರ ಏಕೆ ಒಬ್ಬಂಟಿಯಾಗಿ ಇಷ್ಟಕ್ಕಿನ ನಿಂತ ಕಡೆ ಪ್ರಯಾಣ ಏ, ನಾನು ಯಾರು ನಾನು ಯಾರೆಂಬುದು ಆಕಾಶ ಭೂಮಿಯನ್ನು ಕೇಳು ಅಷ್ಟದಿಕ್ಕುಗಳನ್ನು ಕೇಳು ನದಿ ಸರೋವರನ್ನು ಕೇಳು ಗಿಡ ಮರ ಬಳ್ಳಿ ಹೂಗಳನ್ನು ಕೇಳು ಅಷ್ಟೇ ಯಾಕೆ ಈ ಊರಿನ ಮೂರ್ಖ ಜನರನ್ನು ಕೇಳು ಅದು ಯಾರೆಂಬುದು ನಿನಗೆ ಚೆನ್ನಾಗಿ ಗೊತ್ತಾಗುತ್ತದೆ ಏ ಮೂರ್ಖರು ಮೂರ್ಖರು ನಾವಲ್ಲ, ನೀನು ಒಬ್ಬ ಮೂರ್ಖನೇ. ಆದರೆ ನನ್ನನ್ನು ಈ ರೀತಿ ಅಡ್ಡಗಟ್ಟಿ ನಿಂತಿರುವೆಯಲ್ಲ, ನೀನು ಮೂರ್ಖನಲ್ಲವೇ? ಏ ಸಂಗೀತ ಚಂಡರ್ಗೆ ಚಂಡ ಗಂಡರ್ಗೆ ಗಂಡ ನಿಮ್ಮಂತರ್ಗೆ ಮಹಾನ್ ವಿಜಯಿತ್ರೀರೋ ಕಲವಿಕ್ರಮ ನಾನಿನ್ನು ಸುಮ್ಮನಿದ್ದರೆ ಇಲ್ಲಿ ನಡೆದಿರುವ ಜನರ ನನ್ನ ಚಂಡ ಎಂದು ಕರೆದರೆ
ನೋಡ, ನೀನಾಗಿ ನೀನು ಒಲದು ಬಂದರೆ ಇಷ್ಟಾಟ, ನಾನು ನಿನ್ನ ಮನವಿದ್ದರೆ ಕಾಮಾಟ. ಇಷ್ಟಾಟವೋ ಕಾಮಾಟೋ ಯೋಚಿಸಿ ಹೇಳು. ಏ ಬಾಯಿ ಮುಚ್ಚನೆ ನಾಯಿ, ಒಂಟಿ ಹೆಣ್ಣು ಸಿಕ್ಕಿದ್ದಾಳೆಂದು ನನ್ನನ್ನು ಬಲಾತ್ಕಾರ ಮಾಡಲು ಬಂದಿರುವೆಯಲ್ಲ, ನೀನೊಬ್ಬ ಗಂಡಸೋ ಇಲ್ಲ ಷಂಡನ? ಗಂಡ ಇದು ಗಂಡನಿಗೆ ಚಂಡ, ಗಂಡನಿಗೆ ಗಂಡ. ನಾನು ನಿನ್ನೆಗೆ ತ್ರಿಲೋಕದ ವಿಕ್ರಮ. ನಾನಿನ್ನು ಸುಮ್ಮನಿದ್ದರೆ ಇಲ್ಲಿ ನಡೆದಿರುವ ಜನರು ಚಂಡ ಎಂದು ಕರೆದರಲ್ಲಿ ಸಂದೇಹವಿಲ್ಲ. ನೀನಾಗಿ ನೀನು ಒಳಗೆ ಬಂದರೆ ಇಷ್ಟ ಆಟ, ನಾನು ನಿನ್ನ ಮಾಡಿಬಿಟ್ಟರೆ ಕಾಮಾಟ. ಇಷ್ಟಾಟೋ ಕಾಮಾಟೋ ಯೋಚಿಸಿ ನೋಡ. ಏಯ್! ನಿನ್ನ ಇಷ್ಟದ ಕಾಮರ್ಥ ತೀರಿಸಲು ನನ್ನನ್ನೇನೋ ಸೂಳೆ ಎಂದು ತಿಳಿದುಕೊಂಡಿರುವೆನೋ ಪಾಪಿ ನನ್ನ ಮಗನೇ? ಏ ಸಂಗೀತ, ನಾನಿನ್ನು ಸುಮ್ಮನಿದ್ದರೆ ಇಲ್ಲಿ ನಡೆದಿರುವ ಜನರು ನನ್ನ ಚಂಡ ಎಂದು ಕರೆದರಲ್ಲಿ ಸಂದೇಹವಿಲ್ಲ. ಏ ಸಂಗೀತ, ನಿನಗೆ ಮಾತಿನಿಗೆ ಅರ್ಥ ಮಾಡಿಕೊಳ್ಳಿ ಎನ್ನುವ ನೀನಲ್ಲ. ನಿನ್ನ ಕಡೆಗೆ ಸರಿಯಾದ ಮಾರ್ಗ ಬಲಾತ್ಕಾರ ಮಾರ್ಗ. ಬಾರಲೇ ಬಾ.
ತಲೆ ತೆಗೆದು ಇನ್ನು ಮುಂದೆ ನೋಡು ಎಂಬುದು ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಮನೆಯಿಂದ ಹೊರಟು ಹೋಗಲೇ ಹೊರಟು ಹೋಗ. ಸಾವುಕಾರ, ನಿನ್ನ ಗಟ್ಟಿನ ಜಾತಿಗೆ ಎದುರಲ್ಲ ನನ್ನ ಕೈಯಲ್ಲಿ ಏಡಿ ಎಂದು ಕಂಡಿದೆಯ. ಸಿಂಹಕ್ಕೆ ಸಪ್ಪೆ ಇದ್ದಾಗೆ, ಹಾನಿಗೆ ಅಂಕುಶ ಇದ್ದಾಗೆ, ಸರ್ಪಕ್ಕೆ ಈ ಮುಂಗಿಸಿ ಇದ್ದಾಗೆ, ಈ ಜೀವಕ್ಕೆ ಸಂಜೀವನಿದ್ದಾಗ ಈ ಸಂಜೆ. ಸಂಜೀತ ನಿನ್ನ ವಾಯುಪುತ್ರನ ಸೋದರಿಯ ಪುತ್ರನ. ಮಾತಾಡಿದವಳೆ ದರ್ಪ ದೌರ್ಜನ್ಯದ ಮಾತ್ರಕ್ಕೆ ಕತ್ತರಿಸಿ ನಾಯಿ ನರಳಿ ಹಾಕಬೇಕಿದೆ. ನನ್ನ ಮನೆ ಅನ್ನ ತಿಂದು ನನಗೆ ನೀರು ಕಪ್ಪಲೇ ಮನೆ. ಕಬ್ಬು ನನಗಲ್ಲ ಸಾಕಾರ, ನಿನಗೆ. ಅನ್ನ ತಿಂದಿರದ ಪುಕ್ಕಡೇನ ಅಲ್ಲ, ಹಗಲು ಇರುವ ಎನ್ನಲು ಶ್ರಮಪಟ್ಟಿದ್ದಾನೆ. ಅದಕ್ಕೆ ಅನ್ನ ಹಾಕಿಯ ಅಷ್ಟೇ ತಾನೇ. I noticed what happened? What? Police order. He can go. I am going. ಸಂಬಂಧವಿಲ್ಲದೆ ಒಂದು ಹೆಣ್ಣಿನ ವಿಚಾರದಲ್ಲಿ ನನಗೆ ಆಗಿಲ್ಲ. ಇಂದು ನಿನಗೆ ಕಾಲವಲ್ಲ ಬರುತ್ತೇನೆ. ಏ ತಿರುಗಲಿಕ್ಕಿಲ್ಲಮ್ಮ, ಹೊಸ್ತಾನು ಒಳ್ಳೆ ಹೊಸ್ತ. ಅಂತ ಈ ಊರಿನ ಆಗರ್ಭ ಶ್ರೀಮಂತ ಆ ಸಂದೀಪ್ ಸತ್ಯನ ಮುದ್ದಿನ ತಂಗಿ. ಏನು? ನನ್ನ ಆತ್ಮೀಯ ಗೆಳೆಯ ಸಂದೀಪನ ತಂಗಿ. ಅವನಿಗೆ ತಂಗಿ ಇರಲಿಲ್ಲವಲ್ಲ, ನೀವು ಅವರ ಚಿಕ್ಕಪ್ಪನ ಮಗಳಿರಬಹುದೇ? ಇಲ್ಲ ಸಂದೀಪ್, ಇಲ್ಲ. ನಾನು ಒಬ್ಬ ಅನಾಥೆ. ನನ್ನನ್ನು ಅವರು ಆಶ್ರಯಾಗಿ ನನ್ನ ಮುದ್ದಿನ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದಾರೆ. ಏನು? ಈ ವಿಚಾರ ನಮಗೆ ತಿಳಿದಿಲ್ಲ. ಹೌದು, ಈ ದುರ್ಮಾರ್ಗನ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದೀರಾ? ಯಾಕೋ ಬೇಜಾರವಾಯ್ತು. ಹಾಗೆ ಸುತ್ತಾಡಿಕೊಂಡು ಹೋಗೋಣವೆಂದು ಈ ಕಡೆ ಬಂದೆ. ಅಷ್ಟರಲ್ಲಿ ಆ ಪಾಪಿಗಳು. ಏನು ಸಂಗೀತ, ಆ ಸಂತೋಷವೇನೆಂದು ನಾನು ತಿಳಿದುಕೊಳ್ಳಬಹುದೇ? ನೋಡಿ, ನಿನ್ನೆ ರಾತ್ರಿ ನಾನು ಮಲಗಿರುವಾಗ ನನ್ನ ಮುದ್ದಿನ ಅಣ್ಣಂದಿರು ನನ್ನನ್ನು ಮದುವೆ ಮಾಡಿಸುತ್ತಾರೆ. ಆ ಮದುವೆ ಮಾಡಿಸಿದಾಗ ಆ ನನ್ನ ಪ್ರೀತಿಯ ಪತಿದೇವರು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅದೇ ರೀತಿ ಅವರು ನನ್ನನ್ನು ಪ್ರೀತಿಯಿಂದ ಸಾಕುತ್ತಾರೆ. ಅದು ನೋಡುವಷ್ಟರಲ್ಲಿ ಆ ಬೆಳಗ್ಗೆ ಹರಿಬೇಕೆ? ಸಂಗೀತ, ನಿದ್ದೆಯಲ್ಲಿ ಮನೆಯ ಕನಸು ಬೀಳಬಾರದು ಅನ್ನುತ್ತಾರೆ. ಅದು ಬಿದ್ದಿದ್ದರಿಂದಲೇ ನಿಮಗೆ ಈ ಗತಿ ಆಯ್ತೆಂದು ಹೇಳಬಹುದು. ಸರಿ, ನಾನು ಬರುತ್ತೇನೆ ಸಂಗೀತ. ನೀವೇನು ಮನೆ ಕಡೆ ನಡೆಯುತ್ತೀರಾ? ತಾಡಿ ತಾಡಿ ಸಂಜಯ್, ನೋಡಿ, ಆ ಸ್ವಪ್ನದಲ್ಲಿ ಆ ಬಂದ ಹುಡುಗ ಯಾರೆಂಬುದು ನಿಮಗೆ ಗೊತ್ತೇ? ಆ ಸ್ವಪ್ನದಲ್ಲಿ ನಿಮ್ಮನ್ನು ಮಹಾರಾಣಿಯಂಗ ನೋಡಿಕೊಂಡಿದ್ದ ಎಂದ ಮೇಲೆ ಅವನು ರಾಜಕುಮಾರನೇ ಇರಬಹುದು. ಹೌದು, ಅವರು ಕಣ್ಣಿಗೆ ಕುಕ್ಕುವ ಹಾಗೆ, ಹಾಗೆ ಕಿವಿಗೆ ಮುತ್ತಿಡುವ ಹಾಗೆ, ನನ್ನ ಮನಸ್ಸಿಗೆ ಬಂದಂತೆ ನನ್ನ ಮುಂದೆ ಕೋಗಿಲೆಯಂತೆ ನಿಂತಂತೆ ಅವರೇ. ನೀವೇ ಅಲ್ಲವೇ? ನೀವೇ ಅಲ್ಲವೇ? ಹಾಗಾದರೆ ನೀವೇ ಹೇಳಬಹುದಲ್ಲ ಸಂಗೀತ? ಬಾನಲ್ಲಿರುವ ಚಂದಮಾಮನನ್ನು ನೋಡಿ ಕಣ್ಣು ತುಂಬಿಕೊಳ್ಳಬಹುದು. ಅದನ್ನು ಮುಟ್ಟಲು ಸಾಧ್ಯವೇ? ಆಕಾಶ ಭೂಮಿ ಒಂದಾಗಿದೆ ಅಂತ ಕಾಣುತ್ತದೆ. ಅದು ಒಂದಾಗಲು ಸಾಧ್ಯವೇ? ನದಿ ಸರೋವರವಿರುವ ಕಮಲದ ಹೂವನ್ನು ನೋಡಬಹುದು. ಅದನ್ನು ಮುಟ್ಟಲು ಸಾಧ್ಯವೇ? ನಿನ್ನಂತ ಶ್ರೀಮಂತಿಯ ಹುಡುಗಿಯನ್ನು ನನ್ನಂತ ಬಡವ ನೋಡಬಹುದು. ಮದುವೆ ಆಗಲು ಸಾಧ್ಯವೇ? ಅದಕ್ಕೆ ತಾನೇ ದೊಡ್ಡವರು ಹೇಳಿರುವುದು, ಎತ್ತರ ಮಾಮರ ಎತ್ತರ ಕೋಗಿಲೆ, ಎತ್ತರದಿಂದ ಎತ್ತರ ಸಂಬಂಧವಯ್ಯ ಅಂದ ಹೇಳುವ ಸಂಗೀತ. ಇದು ಖಂಡಿತವಾಗಲು ಸಾಧ್ಯವಿಲ್ಲ ಸಂಗೀತ, ಸಾಧ್ಯವಿಲ್ಲ. ಇಲ್ಲ, ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ. ಏಕೆಂದರೆ
ಯಾವತ್ತಿದ್ದರೂ ಶಾಶ್ವತವಾಗಿ ಇರಬೇಕೆಂದರೆ ಆ ಪ್ರೀತಿ ಒಂದು ಆಗಲೇಬೇಕು. ನೋಡಿ, ನಮ್ಮ ಅಣ್ಣಂದರಿಗೆ ನಾನು ಒಪ್ಪಿಸುತ್ತೇನೆ, ಅವರು ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಕೋಗಿಲೆ ತಾನಾಗಿ ಆಡುತ್ತಾನೆಂದರೆ ಬೇಡ ಎನ್ನುವುದಂತೆ, ಗಿಳಿ ತಾನಾಗಿ ಬಳಿಗೆ ಬರುತ್ತೇನೆಂದರೆ ಬೇಡ ಎನ್ನುವುದಂತೆ, ಹಾಲಕ್ಕಿ ತಾನಾಗಿ ಭವಿಷ್ಯ ನುಡಿಯುತ್ತೇನೆಂದರೆ ಬೇಡ ಎನ್ನುವುದಂತೆ, ನೀವು ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅನ್ನೋ ಮೇಲೆ ಬೇಡ ಎನ್ನುವುದರಿಂದ ನೋಡಿ, ಹಾಗೆಲ್ಲ ಮಾತನಾಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ತರುತ್ತಿದ್ದೀರಿ. ಅಂದ ಮೇಲೆ ನಮ್ಮ ಪ್ರೀತಿ ಯಾವತ್ತಿದ್ದರೂ ಶಾಶ್ವತವಾಗಿರಬೇಕು. ತಾಳದಲ್ಲಿ ನಾನು ಏನು ಬೇಡ ಎಂದರು ನೀಡುವನು ನಿನ್ನ ಗಲ್ಲಕ್ಕೆ ಸಿಹಿನ ಸೆಲ್ಲೆ.